ಚೂರುಪಾರು ಉಳಿದಿರೋ ತೊಂಡೆಕಾಯಿ, ಗೂರಿಕಾಯಿ, ಚಪ್ರದವರೆಕಾಯಿಗಳನ್ನೆಲ್ಲ ಒಟ್ಟಿಗೆ ಹಾಕಿ ಒಂದು ಪಲ್ಯ ಮಾಡಿ ಅದಕ್ಕೆ ಹಸಿ ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿ ರೊಟ್ಟಿ ತಟ್ಟಿ ಬೆಳಗಿನ ತಿಂಡಿ ಕೆಲಸ ಮುಗಿಸಿದ್ದಾಯಿತು. ನೆನ್ನೆ ವಾಶ್ ಮಾಡಿದ ಬಟ್ಟೆಗಳನ್ನು ಮಳೆ ವಾತಾವರಣ ಮೋಡ ಇದ್ದಿದ್ದರಿಂದ ಸರಿಯಾಗಿ ಒಣಗಿರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಒಣಗಾಕೋಣ ಅಂತ ಟೆರೆಸಿಗೆ ಬಂದಿದ್ದೀನಿ. ಬಟ್ಟೆ ಒಣಗಾಗ್ತಾ ಆಗ್ತಾ ನನಗೆ ನಾವು ಚಿಕ್ಕವರಿದ್ದ ಕೇಳ್ತಿದ್ದ ಒಂದು ಟ್ರಿಕ್ಕಿ ಕ್ವೆಶನ್ ನೆನಪಾಯಿತು. ನಿಮಗೂ ಕೇಳ್ತೀನಿ ಅಥವಾ ನೀವು ಕೇಳ್ತಿದ್ರಾ ಅಂತ ಹೇಳಿ. ಒಂದು ಬಟ್ಟೆ ಒಣಗಲಿಕ್ಕೆ 5 ನಿಮಿಷ ಬೇಕಾದರೆ 10 ಬಟ್ಟೆ ಒಣಗೋಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಅಂತ ಕಮೆಂಟ್ ಮಾಡಿ. ಒಣಗಾಕಿರೋ ಅಷ್ಟು ಬಟ್ಟೆಗಳನ್ನು ನೋಡಿ ನನಗೆ ಆಶ್ಚರ್ಯ. ಯಾಕಂದರೆ ಹಬ್ಬದ ಹಿಂದಿನ ದಿನ ತಾನೇ ಎಲ್ಲನೂ ಒಗೆದು ಮಡಿ ಮಾಡಿಟ್ಟಿದ್ವಿ. ಹಬ್ಬದ ಒಂದೇ ದಿನದಲ್ಲಿ ಇಷ್ಟೊಂದು ಬಟ್ಟೆಗಳ, ಅಯ್ಯೋ ದೇವ್ರೆ, ಹಾಗಂತ ಎಷ್ಟು ಬಟ್ಟೆ ಚೇಂಜ್ ಮಾಡಿದ್ವಪ್ಪ ಅವತ್ತು ಅಂತ. ಹಾಗೆ ಬನ್ನಿ ನಮ್ಮ ಪುಟಾಣಿ ಗಾರ್ಡನ್ ನೋಡೋಣ. ಇಲ್ಲಿ ಹೂ ಬಿಟ್ಟಿರೋ 2 ಗಿಡಗಳನ್ನು ನಾವು ಹುಣಸೂರಿಂದ ತಂದಿದ್ವಿ. ಇದು ತುಂಬ ಚೆನ್ನಾಗಿ ಬೆಳೀತಿವೆ. ಈ ಗಿಡ ತರೋದಕ್ಕೂ ಮುಂಚೆ ಕೋಟೆಯಿಂದ ಇನ್ನೊಂದೆರಡು ಗಿಡಗಳನ್ನು ತಂದಿದ್ವಿ, ಆದರೆ ಅದಿನ್ನೂ ಸರಿಯಾಗಿ ಚಿಗುರಿಲ್ಲ. ಹಾಗೆ ನಾಳೆ ಬೆಳಗ್ಗಿನ ತಿಂಡಿಗೆ ದೋಸೆಗೆ ಅಂತ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾನು ವಾರದ ದಿನಗಳಲ್ಲಿ ತಿಂಡಿಗೆ ಇಡ್ಲಿ ದೋಸೆನ ಪ್ರಿಫರ್ ಮಾಡಿ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ತೀನಿ ಮಧ್ಯಾಹ್ನಕ್ಕೂ ಸೇರಿ. ಯಾಕಂದರೆ ವಾರದ ದಿನಗಳಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಸುಸ್ತು ಕೂಡ ಆಗೋಗುತ್ತೆ. ಆವಾಗ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಒಂದೊಂದು ದಿನ ಟೈಮೇ ಆಗಲ್ಲ. ಅಂಥ ಟೈಮಲ್ಲಿ ಮಧ್ಯಾಹ್ನಕ್ಕೂ ಉಪಯೋಗ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿರ್ತೀನಿ. ಹಬ್ಬಕ್ಕೆ ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಅಂತ ಅಕ್ಕಪಕ್ಕದ ಮನೆಗೆ ಹೋದಾಗ ತೊಡಿಸಿರೋ ಬಳೆಗಳು ನಾನಿನ್ನೂ ತೆಗಿಯಲ್ಲ ನಾನು. ಅವಾಗೇ ಅವು ಒಡೆದೋಗೋವರೆಗೂ ಮೊದಲೇ ಅಪರೂಪಕ್ಕೆ ಕೈ ತುಂಬ ಬಳೆ ಹಾಕೋದು ನಾನು.